ನಾನು ಪೊಲೀಸ್ನವ್ರಿಗೆ ಹೇಳೋಣ ಅನ್ನೋಷ್ಟರಲ್ಲಿ ಹೊರಟೋದ ಸರ್. ಸರಿ, ನೀನು ಹೋಗು. ಸರಿ ಸರ್. ಪಾರ್ಕಲ್ಲಿ ತುಂಬಾ ಹೊತ್ತು ಯೋಚನೆ ಮಾಡಿದ ಅಬಿಗೆ ಸ್ವಲ್ಪ ದೂರದಲ್ಲಿ ರೈಲ್ವೆ ಸ್ಟೇಷನ್ ಇಂದ ರೈಲ್ ಹೋಗೋದು ಕೇಳಿಸ್ತು. ಆ ಕ್ಷಣ ದೂರ ಹೋಗ್ಬೇಕು ಅಂತ ಡಿಸೈಡ್ ಆದ. ಸ್ಟೇಷನ್ಗೆ ಬಂದು ಹೋಗ್ತಿರೋ ರೈಲ್ ಹತ್ತದ. ಇದೆಲ್ಲ ಸ್ಟೇಷನ್ ಅಲ್ಲಿರೋ CCTV ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಆ ಟ್ರೈನ್ ಕಲ್ಕತ್ತಾಗ ಹೋಗಿದೆ. ಆ ರಾತ್ರಿ ಫುಟ್ಪಾತ್ ಮೇಲೆ ಮಲಗಿದ್ದ ಅಬಿನ ಅವತ್ತು ಗಸ್ತು ತಿರುಗ್ತಿದ್ದ ಪೊಲೀಸರು ನೋಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಅಬಿ ಹತ್ರ ವಿವರಗಳನ್ನ ಕೇಳೋ ಪ್ರಯತ್ನ ಮಾಡಿದ್ರು. ಅಬಿ ಅವ್ರಿಗೆ ಯಾವ ವಿಷಯನೂ ಹೇಳಲಿಲ್ಲ. ಒಂದಿನ ಎಲ್ಲ ಅಬಿ ಆ ಸ್ಟೇಷನ್ನಲ್ಲೇ ಇದ್ದ. ಅಬಿ ಬಗ್ಗೆ ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡೋಣ ಅಂತ ಅಲ್ಲಿನ ಪೊಲೀಸರು ಅನ್ಕೊಳ್ಳೋ ಅಷ್ಟರಲ್ಲಿ ಅಬಿ ಆ ಸ್ಟೇಷನ್ ಇಂದ ಓಡೋದ. ಅಯ್ಯೋ, ಇವಾಗ ಅಭಿ ಎಲ್ಲಿದ್ದಾನೆ ಸರ್? ಕಲ್ಕತ್ತಾದಲ್ಲೇ ಇದ್ದಾನೆ, ಸೇಫ್ ಆಗಿದ್ದಾನಮ್ಮ. ಅಬಿನ್ ಕರ್ಕೊಂಬರೋದಕ್ಕೆ ಇವತ್ತೇ ಕಲ್ಕತ್ತಾಗೆ ಒಂದು ಟೀಮ್ನ ಕಳಿಸ್ತಾ ಇದ್ದೀವಿ. ನಮ್ ಜೈ ಸರ್ ಏನಾಗಿದೆ ಸರ್? ಎಲ್ಲಿದ್ದಾರೆ ಸರ್? ನಿಮ್ ACP ಕೂಡ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಅವ್ರಿಗೇನಾಯ್ತು ಸರ್? ಹೇಳ್ತೀನಿ. ಜೈನ ವೆಹಿಕಲ್ ಸಮೇತ 4 ವ್ಯಕ್ತಿಗಳು ಕಿಡ್ನಾಪ್ ಮಾಡಿದ್ದಾರೆ ಅಂತ ಒಬ್ಬ ಲಾರಿ ಡ್ರೈವರ್ ಹೇಳಿದ. ಆದ್ರೆ ಅದು ಸುಳ್ಳು. ನಿಮ್ ನಿತ್ಯನೇ ಆ ಲಾರಿ ಡ್ರೈವರ್ ಹತ್ರ ಹಾಗೆ ಹೇಳಿಸಿದ್ದು. ವಾಟ್ ಅಂದ್ರೆ ನಿತ್ಯಾನೇ ಜೈನ ಕಿಡ್ನಾಪ್ ಮಾಡಿಸಿದಳ? ಇಲ್ಲ, ನಿಜವಾದ ಕಿಡ್ನಾಪರ್ಸ್ ಮೇಲೆ ಪ್ರೆಷರ್ ಹಾಕೋದಕ್ಕೆ ಬೇಕು ಅಂತಾನೆ ನಿತ್ಯ ಲಾರಿ ಡ್ರೈವರ್ ಹತ್ರ ಹಾಗೆ ಸುಳ್ಳು ಹೇಳಿಸಿದ್ಲು. ನಿತ್ಯ ಮೇಡಮ್ ಆ ಲಾರಿ ಡ್ರೈವರ್ಗೆ ದುಡ್ಡು ಕೊಟ್ಟು ಸುಳ್ಳು ಹೇಳಿಸಿದ್ದಾರೆ. ಆಮೇಲೆ ಯಾರಿಗೂ ಕಾಣಿಸ್ದ ಹಾಗೆ ಬಚ್ಚಿಟ್ಕೊ ಅಂತ ಹೇಳಿದ್ದಾರೆ. ತಾವು ಕಿಡ್ನಾಪ್ ಮಾಡಿರೋ ಜೈನ ಇನ್ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಲಾರಿ ಡ್ರೈವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಿಜವಾದ ಕಿಡ್ನಾಪರ್ಸ್ ಕನ್ಫ್ಯೂಸ್ ಆಗಿ ರಾಂಗ್ ಸ್ಟೆಪ್ ತಗೋತಾರೆ ಅಂತ ಜೈನ ಹೊರಗಡೆ ಬಿಡ್ತಾರೆ ಅಂತ ನಿತ್ಯ ಅನ್ಕೊಂಡ್ಲು. ಬಟ್ ಇಟ್ ಡಿಡ್ಂಟ್ ವರ್ಕ್. ಲಾರಿ ಡ್ರೈವರ್ ಹೇಳಿದ ಆಧಾರಗಳ ಪ್ರಕಾರ ACP ಎನ್ಕ್ವೈರಿ ಸ್ಟಾರ್ಟ್. ಆ ಪ್ರೋಸೆಸ್ ಅಲ್ಲಿ ಲಾರಿ ಡ್ರೈವರ್ ಹೇಳಿದ್ದು ಸುಳ್ಳು ಅಂತ ನಿಜವಾದ ಕಿಡ್ನಾಪರ್ಸ್ ಬೇರೆ ಇದ್ದಾರೆ ಅಂತ ತಿಳ್ಕೊಂಡು ನಮ್ಮ ACP ಅವ್ರ ಹಿಂದೆನೇ ಬಿದ್ರು. ನಿನ್ನೆವರೆಗೂ ಅವ್ರ ಜೊತೆ ಫೈಟ್ ಮಾಡ್ತಾನೆ ಇದ್ರು. ಎಲ್ಲ ಕರೆಕ್ಟಾಗಿ ನಡೆದಿದ್ರೆ ಇವತ್ತು ನಿಮ್ಮ ಮುಂದೆ ಜೈ ಜೊತೆ ಅವರು ಇರ್ತಿದ್ರು. ಅಂದ್ರೆ ಏನಾಯ್ತು ಸರ್? ಏನ್ ನಡೀತು? ಜೈ ಮತ್ತೆ ACP ಸೇಫ್ ಆಗೇ ಇದಾರಲ್ವಾ? ಅವ್ರಿರೋ ಪ್ಲೇಸ್ಗೆ ನಮ್ಮ CI ಟೀಮ್ನ ಕಳಿಸಿದ್ದೀನಿ. 1 ಅವರಲ್ಲಿ ಈ ಸಸ್ಪೆನ್ಸ್ ಬಯಲಾಗತ್ತೆ. ನೀವು ಮನೆಗೆ ಹೋಗ್ರಮ್ಮ. ನಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ಹೇಳಿ ಸರ್, ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಅಷ್ಟು ಸೇಫ್ ಇಲ್ಲಮ್ಮ. ಆಲ್ರೆಡಿ ನಮ್ಮ ಪೊಲೀಸರು ಹೋಗಿದ್ದಾರೆ. ವಿವರಗಳನ್ನ ನಿಮ್ಮ ಹತ್ರಕ್ಕೆ ಕಳಿಸ್ಕೊಡ್ತೀನಿ. ಹೋಗ್ಲಿ, ನಾನೇ ಹೋಗ್ತೀನಿ ಸರ್. ಹೇಳಿ ಸರ್. ನಿನ್ ಸ್ವಾಮಿ ಭಕ್ತಿ ಅರ್ಥ ಆಗುತ್ತೆ ನಾಣಿ. ಹಾಗೆ ನಮ್ಮ ಪೊಲೀಸರ ಸಾಮರ್ಥ್ಯನೂ ಕೂಡ ಗುರುತಿಸು. ಗುಡ್ ನ್ಯೂಸ್ ಹೇಳ್ತೀರಲ್ವಾ ಸರ್? ಪ್ಲೀಸ್ ವೇಟ್ ಮಾಡಿ ರೂಪಾ ಅವರೇ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಕೂಡ ಅಲ್ಲಿಗೆ ಹೋಗ್ತಿದ್ದೀನಿ. 1 ಅವರಲ್ಲಿ ನಿಮ್ಗೆ ಹೇಳ್ತೀನಿ. ಒಂದು ಸೂಕ್ತಿನ ಹೇಳ ಚಲವಯ್ಯ. ಏನು ಸ್ವಾಮಿ? ಸುಸ್ತಾಗೋವರೆಗೂ ಆಡಿದ್ರೆ ಅದು ಆಟ, ಗೆಲ್ಲೋವರೆಗೂ ಮಾಡಿದ್ರೆ ಅದು ಯುದ್ಧ, ಸಾಯೋವರೆಗೂ ಬದುಕಿದ್ರೆ ಅದು ಜೀವನ, ಸತ್ರು ಕೂಡ ಬದುಕಿದ್ರೆ ಅದು ಒಳ್ಳೆಯತನ. ಮನುಷ್ಯ ಜೀವನದಲ್ಲಿ ಆ 4ರಲ್ಲಿ ಯಾವುದೋ ಒಂದನ್ನು ಮಾತ್ರ ಮಾಡ್ತಾನೆ. ಆದ್ರೆ ಒಂದೇ ವ್ಯಕ್ತಿ ಆ 4 ಮಾಡೋದು ತುಂಬಾ ಕಡಿಮೆ.
ಅಂತಹ ವ್ಯಕ್ತಿ ನಮ್ಮ ಮುಂದೆ ಬರ್ತಾರೆ. ಯಾರ ಬಗ್ಗೆ ಹೇಳ್ತಿದ್ದೀರಾ ಸ್ವಾಮಿ? ಇನ್ಯಾರು? ಈ ಕಥೆಯ ಕಥಾನಾಯಕಿ, ಆ ಭಗವಂತನಿಗೆ ಕಣ್ಣೀರು ಹಾಕ್ಸಿದ ಗಂಗಾ. ವಿಧಿ ಆಡಿಸಿದ ನಾಟಕದಲ್ಲಿ ಸುಸ್ತಾಗೋವರೆಗೂ ಆಡಿದ್ಲು. ಗಂಡನ ಪ್ರೀತಿನ ಗೆಲ್ಲೋವರೆಗೂ ಯುದ್ಧ ಮಾಡಿದ್ಲು. ಸಾವು ಬರೋವರೆಗೂ ಆ ಸಾವಿಗೆ ಸವಾಲ್ ಹಾಕ್ತಾ ಬದುಕಿದ್ಲು. ಕೊನೆಗೆ ಅವಳು ಇವತ್ತು ಸತ್ತರೂ ಆ ಒಳ್ಳೆತನ ಚಿರಕಾಲ ಬದುಕೇ ಇರುತ್ತೆ. ಅವಳು ಎಲ್ಲಿ ಸಾಯ್ತಾಳೆ ಸ್ವಾಮಿ? ಶಾಪದಿಂದ 5 ತಲೆಮಾರಿನ ಸೊಸೆಯಂದ್ರು ಎಲ್ಲಿ ಪ್ರಾಣ ಬಿಟ್ರು ಚೆಲವಯ್ಯ? ಈ ದೇವಸ್ಥಾನದ ಮುಂದೆನೆ ಸ್ವಾಮಿ. ಗಂಗಾಗೆ ಕೂಡ ಈ ದೇವಸ್ಥಾನನೇ ಕೊನೆ ಜಾಗ ಚೆಲವಯ್ಯ. ಈ ಪರಿಸ್ಥಿತಿಯಲ್ಲಿ ಗಂಗಾ ಇಲ್ಲಿಗೆ ಹೇಗ್ ಬರ್ತಾಳೆ ಸ್ವಾಮಿ? ಅವಳಾಗೆ ಅವಳು ಬರಲ್ಲ. ಆ ವಿಧಿನೇ ಇಲ್ಲಿಗೆ ಕರೆಸುತ್ತೆ. ಆ ಮಹಾತಾಯಿನ ಈ ಮಹಾದೇವ ಕಾಪಾಡೋಲ್ವ ಸ್ವಾಮಿ? ಇಷ್ಟು ದಿನ ಅವಳು ಪಟ್ಟಂತ ನೋವುಗಳಿಂದ ಇವತ್ತು ಅವಳಿಗೆ ವಿಮುಕ್ತಿ ಕೊಡ್ತಾನೆ ಚೆಲವಯ್ಯ. ಶರೀರಕ್ಕೆ ನೋವನ್ನು ಕೊಟ್ಟರು ಆತ್ಮನ ಕಾಪಾಡ್ತಾನೆ.